ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳೆಲ್ಲ ಬರ್ತಾ ಇದ್ದಾವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೋಲೋ ಬುದ್ಧ ಭಗವಾನ್ ಕಿ ಜೈ, ಬೋಲೋ ಬೋಲೋ ಜೈ ಭೀಮ್, ಬೋಲೋ ಬೋಲೋ ಜೈ ಭೀಮ್, ಬೋಲೋ ಡಾಕ್ಟರ್ ಅಂಬೇಡ್ಕರ್ ಅವರು ಬೈದವರಿಗೆ ನಾಲಾಯಕ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕು ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಗೃಹ ಮಂತ್ರಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜಿಂದಾಬಾದ್, ಜಿಂದಾಬಾದ್. ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನಾಲಾಯಕ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನಾಲಾಯಕ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜಿಂದಾಬಾದ್, ಜಿಂದಾಬಾದ್. ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಮಾಫಿ ಮಾಗೋ, ಮಾಫಿ ಮಾಗೋ, ಅಮಿತ್ ಶಾ ಮಾಫಿ ಮಾಗೋ. ಮಾಗೋ, ಮಾಫಿ ಮಾಗೋ, ಅಮಿತ್ ಶಾ ಮಾಫಿ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾಗೆ ಹೇಳಿ ಹೋರಾಟಕ್ಕೆ, ಕರ್ನಾಟಕದಲ್ಲಿ ಸಂಸ್ಥೆ ಹೋರಾಟಕ್ಕೆ ಜಿಂದಾಬಾದ್, 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 ಜಿಂದಾಬಾದ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ನಾಲಾಯಕ ಅಮಿತ್ ಶಾ ಅವರಿಗೆ ಧಿಕ್ಕಾರ, 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 ಧಿಕ್ಕಾರ. ಅಮಿತ್ ಶಾ ನಾಲಾಯಕ ಅವರಿಗೆ, ಧಿಕ್ಕಾರ, ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾ ಅವರಿಗೆ, ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾ ಅವರಿಗೆ ವಜಾಗೊಳಿಸಲೇಬೇಕು, ಗೊಳಿಸಲೇಬೇಕು. ಅಮಿತ್ ಶಾ ಅವರಿಗೆ ಗೊಳಿಸಲೇಬೇಕು. ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ವಿರೋಧಿ ನಾಲಾಯಕ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಆ ಒಂದು ನಿಯಮಾವಳಿ ಪ್ರಕಾರ ಅಲ್ಲಿ ಕೃಷಿಗೆ ಸಂಬಂಧಿಸಿದಂಥ ವ್ಯಾಪಾರ ಚಟುವಟಿಕೆಗಳು ನಡೀಬೇಕು. ಆ ವಿಷಯವಾಗಿ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಹಲವಾರು ಜನರು ವ್ಯಾಪಾರಸ್ಥರೇ ಕೂಡ ಕಾರ್ಯದರ್ಶಿಗಳಿಗೆ ಹಲವಾರು ವ್ಯಾಪಾರಸ್ಥರಾಗಿರ್ಬೋದು, ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಹಲವಾರು ದೂರುಗಳು ನೀಡಿದ ಪರಿಣಾಮ 1, 2 ಮತ್ತು 3ನೇ ಅಂತಿಮ ನೋಟಿಸನ್ನು ಕೂಡ ವ್ಯಾಪಾರಸ್ಥರಿಗೆ ನೀಡಿ ತಾವು ಕೃಷಿ ಏತರ ಚಟುವಟಿಕೆ ಮಾಡ್ತಕ್ಕಂಥ ಅಂಗಡಿಗಳನ್ನು ಖಾಲಿ ಮಾಡಬೇಕಂತೇಳಿ ನೋಟಿಸ್ ನೀಡಿದರು. ಸುಮಾರು ನೋಟಿಸ್ ನೀಡಿ ಇಲ್ಲಿಗೆ 4 ತಿಂಗಳು ಆಗ್ತಾ ಬರ್ತಾಯಿದೆ. ಆದರೂ ಕೂಡ ಖಾಲಿ ಮಾಡಿಸ್ತಾ ಇಲ್ಲ, ಅವರು ಖಾಲಿ ಮಾಡ್ತಾಯಿಲ್ಲ. ಹಾಗಾಗಿ ಆ ವಿಷಯವಾಗಿ ನಾವು ಮಾಧ್ಯಮಗೋಷ್ಠಿ ಮುಖಾಂತರ ಎಚ್ಚರಿಕೆ ಕೊಟ್ಟಿವಿ. ಅದರ ಜೊತೆಗೆ APMC ಕಚೇರಿಯಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದೀವಿ. ಆ ಪ್ರತಿಭಟನೆ ಜೊತೆಗೆ ಬೆಂಗಳೂರು APMC ನಿರ್ದೇಶಕರಾಗಿರ್ತಕ್ಕಂಥ
ಕೃಷಿಗೆ ಸಂಬಂಧಿಸಿದಂಥ ಪ್ರಮುಖ ಡೈರೆಕ್ಟರ್ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇರತಕ್ಕಂಥ ನಿರ್ದೇಶಕರು ಕೂಡ ನಿಯೋಗದೊಂದಿಗೆ ಹೋಗಿ ಬೆಂಗಳೂರಿನ ಹಲವಾರು ಮಹಿಳಾ ಸಂಘಟನೆಗಳ ಜೊತೆಗೂಡಿ ಮನವಿಯನ್ನು ಕೊಟ್ಟಿವಿ. ಆದಷ್ಟು ಬೇಗ ಕೃಷಿ ಚಟುವಟಿಕೆಗೆ ಅನುಕೂಲ ಮಾಡಿಕೊಡಬೇಕು, ಕೃಷಿ ಚಟುವಟಿಕೆಗಳ ಅಂಗಡಿಗಳನ್ನು ಬಂದ್ ಮಾಡಿಸ್ಬೇಕಂತೇಳಿ. ಆದರೂ ಕೂಡ ಇಲ್ಲಿ ತನಕನೂ ಕೂಡ ಯಾವುದೇ ರೀತಿಯ ಅಲ್ಲಿ ವಾತಾವರಣ ಖಾಲಿ ಮಾಡಿಸುವಂಥ ವಾತಾವರಣ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಇದೇ 28ರಿಂದ ಕಲಬುರಗಿ APMC ಕಚೇರಿ ಎದುರು ಏನು ಕೃಷಿಯೇತರ ಚಟುವಟಿಕೆ ಮಾಡ್ತಕ್ಕಂಥ ಅಂಗಡಿಗಳನ್ನ ಖಾಲಿ ಮಾಡಿಸ್ಬೇಕಂತೇಳಿ ಕಾರ್ಯದರ್ಶಿಗಳಿಗೆ ಒತ್ತಡ ಹಾಕುವ ಸಲುವಾಗಿ ನಾವು ನಿರಂತರ ಅನಿರ್ದಿಷ್ಟ ಧರಣಿಯನ್ನು ಮಾಡ್ತಾಯಿದ್ದೀವಿ. ಆಗಲಾದರೂ ಖಾಲಿ ಮಾಡಿಸ್ತಾರೆ ಇರ್ತಕ್ಕಂಥದ್ದು ನೋಡಬೇಕಾಗಿದೆ. ಹಾಗಾಗಿ ಈ ಒಂದು ಅಲ್ಲಿ ಖಾಲಿ ಮಾಡಿಸುವ ತನಕ ಕೂಡ ನಾವು ಅನಿರ್ದಿಷ್ಟ ಧರಣಿಯನ್ನು ನಿರಂತರ ಧರಣಿಯನ್ನು ಮಾಡೋರಿದ್ದೇವೆ. ಅದಕ್ಕೆ ತಮ್ಮದು ಸಹಕಾರ ಕೂಡ ಮುಖ್ಯ ಇದೆ ಅಂತ ಹೇಳೋದಕ್ಕಿಂತ ಈ ವಿಷಯವಾಗಿ ನಾವು ತಮ್ಮನ್ನು ಉದ್ದೇಶಿಸಿ ತಿಳಿಸ್ತಾ ಇದ್ದೀವಿ. ಇದರ ಜೊತೆಗೆ ನಾನು ನೀವು ಕೊಡ್ಲಿಕ್ಕೆ ನಾನು ನೋಡಿ ನಾನು ಸಾಕಾಯ್ತು ರೀ. ಇವತ್ತು ಸೋಮವಾರ ಎಲ್ಲರಿಗೆ ಹೊಸ ಮಂದಿ ಕೊಟ್ಟೀನಿ ರೀ. AC ಕೊಟ್ಟೀನಿ, ಪೊಲೀಸ್ ಸ್ಟೇಷನ್ ಕೊಟ್ಟೀನಿ, DC ಕೊಟ್ಟೀನಿ, CE ಕೊಟ್ಟೀನಿ, SC ಕೊಟ್ಟೀನಿ, WE ಕೊಟ್ಟೀನಿ, AW ಎಲ್ಲರೂ ಕೊಟ್ಟೀನಿ. ಕೊಟ್ಟು ನಾನು ಸೋಮವಾರ ದಿನ 12 ತಾನ ನಂದು ಏನಂತ ಮಾಡ್ಬೇಕು. 12 ತಾನು ಕೊಡಲಿಲ್ಲ ಅಂದರೆ ಶ್ಯಾಮಪ್ರಕಾಶ್ ಸಾಹೇಬ್ MLA ಶ್ಯಾಮಪ್ರಕಾಶ್ ಸಾಹೇಬ್ರು ಅವರು AW WE ಇವ್ರು 3 ಹೆಸರು ಬರೆದಿಟ್ಟು ನಾ ಎಣ್ಣೆ ಕುಡಿದು ಸಾಯ್ತೀನಿ ಅಂತ ನಾನು ಹೇಳೋರಿ. ಈಗ ಏಟಾಯ್ತು ಟೈಮಿಗೆ ಗೊತ್ತಿಲ್ಲ. ಅಲ್ಲೇ ನಾನು ಮಾತ್ರ ಸಾಯೋದು ಗಟ್ಟಿ. ನಾ ಇದ್ದೇನು ಮಾಡಲಿ, 2 ಕೋಟಿ ರೂಪಾಯಿ ಎಲ್ಲಿ ತರಲಿ, ನಾನು ಏನು ಕಳೆ ಬಿಡ್ತೀನಿ, ಏನು ಹೋಟೆಲ್ ಮಾಡ್ತಾನೆ, ಏನು ದಂಧೆ ಮಾಡ್ತಾನೆ, ದುಕಾನ್ ಬೇಕಾದ್ರೆ ಮಾಡ್ಬೇಕು. ನಾನು ಬೋತುಮಡಿಗೆ ಬಳಸ್ತಾರೆ ಮಂದಿ. ಅವ್ರು ಯಾರಿಗೆ ಏನು ಮಾಡಿ ಬರ್ತಿಲ್ಲ. ನಾನು ಸಾಲ ಎಲ್ಲಿ ಈಗ ಏನಂತಾನೋ ಕೊಡ್ತೀನಪ್ಪ, 1 ವಾರದಾಗ ಕೊಡ್ತಾನೆ ಅಂತ ಒಪ್ಪಿಗೆ. ನಾನು 1 ವಾರದಾಗ ಕೊಡ್ತೀನಿ ರೀ ಅಂತ ಒಪ್ಪಿಗೆ. ಈ ಕೆಲಸನೂ ಇವತ್ತು ಮಾರ್ಕೆಟ್ ಕೊಡ್ತಾನೆ ಅಂದಾನ. ನಂದೇನಪ್ಪ ಅಂದರೆ ಈಗ ಒಂದು ಪ್ಯಾಕೇಜ್ ಯಾವುದೇ ಒಂದು ಊರು, ಬೂತ್ಪುರ ಇರ್ಬೋದು, ಹಳ್ಳಳ್ಳಿ ಇರ್ಬೋದು, ತುನ್ನೂರು ಇರ್ಬೋದು, ಇದು ಏನು ಬೆಳಕಲ್ಲಿ ಇರ್ಬೋದು, ಒಂದು ಊರಿಗೆ ಬರಬೇಕು. ಈಗ ಸದ್ಯ AW ಸರ್ಕಾರ ಸಾಹೇಬರು, PSI ಸಾಹೇಬರು ಅವ್ರು ಬರಬೇಕು. ಜೀವನ ಹೋಗಿ ಇದು ಮಾರ್ಕೆಟ್ ಅಂತ ನನಗೆ ಸುಮ್ಮನೆ ಅಳಿಸಿ ಕೊಡಬೇಕು, ನಾ ಬಿಡ್ಬೇಕು. ಇಷ್ಟು ನನ್ನ ಅರಿಕೆ. ಲೆಟ್ರ್ ಮಾಡಿ ಬರ್ಕೊಡ್ಬೇಕು. ಮತ್ತು ಇವರು ಈಗ ಗಾಡಿ ಮಾಡ್ತಾನೆ ದಿನ ತಾಸೊತ್ತಿಲ್ಲ. ಇವ್ರ ಬಳಿ ಉಡುಬಿನ ನಾಲಿಗೆ ಸರಿಯ ನಾಲಿಗಿಲ್ಲ, ಒಂದೇ ನಾಲಿಗಿಲ್ಲ. ಹಾಂ, ಅದನ್ನ ಬೈ 2 ನಾಲಿಗೆ ಅವ, ಇದನ್ನ ಬೈ 3 ನಾಲಿಗೆ ಅವ. ಏನು ಮಾಡೋದು ನಾನು ಮನ ರಾಜಕೀಯ ಮಾಡಿ ನಾನು ತ್ರಾಸ ಮಾಡಿ ಸಾಕಾಗಿಲ್ಲ. ರಾತ್ರಿ ಏನು ಮಾಡ್ತೀನಿ, ರಾತ್ರಿ 3 ತಾನು ನಿದ್ದೆ ಬರಲ್ಲ. 3 ತಾನು ನಿದ್ದೆನೇ ಬರಲ್ಲ. ಮಗದ್ರಿ 1 ಗಂಟೆ ಬಂದ್ರೆ ಮತ್ತೆ ಎದ್ದೇಳಬೇಕು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ. ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳು ವಂದನೆಗಳು.